ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಧವೀಸ್ ಕನ್ನಡ ವ್ಲಾಗ್ಸ್. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಮುದ್ದೆ ಹೇಗೆ ಮಾಡ್ತೀನಿ ಅಂತ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಒಂದು ತಪ್ಪಲೆಗೆ 2 ಲೋಟದಷ್ಟು ನೀರು ಹಾಕೊತಾ ಇದ್ದೀನಿ. 2 ಲೋಟದ ನೀರಿಗೆ 1 ಗ್ಲಾಸ್ ಹಸಿಟ್ಟು ತೊಗೋತೀನಿ. ನೀವು ನೋಡ್ತಾ ಇರ್ಬೋದು 2 ಲೋಟ ನೀರು ಹಾಕಿದ್ದೀನಿ. ಮತ್ತು ಸ್ವಲ್ಪ ಉಪ್ಪು, ಹಸಿಟ್ಟು ಉದುರಿಸ್ತಾ ಇದ್ದೀನಿ, ಮತ್ತು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ, ಯಾಕಂದರೆ ಗಂಟಾಗಲ್ಲ. ಈಗ ಅದರಲ್ಲಿ 2 ಲೋಟ ಕುದಿ ಬಂದಮೇಲೆ 2 ಲೋಟದ ನೀರಲ್ಲಿ 1/4 ಬಟ್ಲಷ್ಟು ನೀರು ಎತ್ಬಿಡ್ತಾ ಇದ್ದೀನಿ. ಈಗ 1 ಗ್ಲಾಸ್ ಹಸಿಟ್ಟು ಹಾಕ್ತಾ ಇದ್ದೀನಿ. 2 ಗ್ಲಾಸ್ ನೀರಿಗೆ 1 ಗ್ಲಾಸ್ ಹಸಿಟ್ಟು ಹಾಕ್ತಾ ಇದ್ದೀನಿ. ಯಾವ ಗ್ಲಾಸಲ್ಲಿ ನಾವು ನೀರು ಹಾಕಿದ್ವೋ ಆ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ಹಸಿಟ್ಟು ಹಾಕ್ತಾ ಇದ್ದೀನಿ. ಈಗ ನೋಡಿ, ನಾನು ಬ್ಲೆಂಡರಲ್ಲೇ ಮುದ್ದೆ ಮಾಡೋದು, ಯಾಕಂದರೆ ತುಂಬ ಜನಕ್ಕೆ ಕುತ್ಕೊಂಡು ಆಪ್ರೇಷನ್ ಆಗಿದೆ, ಕುತ್ಕೊಂಡು ಮುದ್ದೆ ಮಾಡೋಕ್ಕಾಗಲ್ಲ, ಮತ್ತು ಒಬ್ಬೊಬ್ರಿಗೆ ಮುದ್ದೆ ಮಾಡೋಕ್ಕೆ ಬರಲ್ಲ, ಹಾಗಾಗಿ ಮುದ್ದೆ ಎಲ್ಲ ತೊಳ್ಸೋಕ್ಕೆ ಬರಲ್ಲ. ನಾನು ಈ ರೀತಿ ಮಾಡ್ಕೊತೀನಿ. ನನಗೂ ಆಪ್ರೇಷನ್ ಆಗಿದೆ, ಜಾಸ್ತಿ ಹೊತ್ತು ಕುತ್ಕೊಂಡು ನನಗೆ ಮುದ್ದೆ ತೊಳ್ಸೋಕ್ಕಾಗಲ್ಲ, ಹಾಗಾಗಿ ನಮಗೆ ಕಂಪಲ್ಸರಿ ಮುದ್ದೆ ಬೇಕೇ ಬೇಕಾಗುತ್ತೆ. ಹಾಗಾಗಿ ನಾನೇನು ಮಾಡಿದೆ, ಒಂದ್ಸತಿ ನಾನೇ ಟ್ರೈ ಮಾಡಿದೆ, ಈ ಥರ ಮಾಡ್ಬೋದಲ್ಲ ಅಂದ್ಬಿಟ್ಟು. ಹಾಗಾಗಿ ನಿಮಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮುದ್ದೆ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಾಗುತ್ತೆ ಮುದ್ದೆ. ಒಂದು ಚೂರು ಗಂಟೆ ಬರಲ್ಲ. ನಮಗೆ ಗಟ್ಟಿ ಅನ್ನಿಸ್ತು ಅಂದರೆ ಸ್ವಲ್ಪ ನಾವು ನೀರು ಎತ್ತಿಕೊಂಡಿದ್ವಲ್ಲ, ಆ ನೀರನ್ನ ಹಾಕಿ ತೆಳುವಾಗೆ ನಾವು ಮಾಡ್ಕೋಬೋದು. ನಾವೇನಂದರೆ ಸ್ವಲ್ಪ ಮುದ್ದೆ ಮೆತ್ತಕ್ಕೆ ತಿಂತೀವಿ, ಜಾಸ್ತಿ ಗಟ್ಟಿ ತಿನ್ನಲ್ಲ. ಹಾಗಾಗಿ ನಾನು ಸ್ವಲ್ಪ ತೆಳುವಾಗಿ ಮಾಡ್ಕೋತಾ ಇದ್ದೀನಿ ಮುದ್ದೆನ. ನೋಡಿ, ನೀವೇ ನೋಡ್ತಾ ಇರ್ಬೋದು, ನಾನು ಹಾಗೆ ತೋರಿಸ್ತಾ ಇದ್ದೀನಿ, ಎಲ್ಲೂ ಸ್ಕಿಪ್ ಮಾಡಿಲ್ಲ. ಮುದ್ದೆ ಮಾತ್ರ ತುಂಬ ಚೆನ್ನಾಗೇ ಬರುತ್ತೆ. ಮುರಿತಾ ಇದ್ರೆ ಒಳ್ಳೆ ಬೆಣ್ಣೆ ಮುರಿದಂಗೆ ಆಗುತ್ತೆ ಮುದ್ದೆನ, ಅಷ್ಟು ಚೆನ್ನಾಗಿರುತ್ತೆ ಮುದ್ದೆ. ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ, ಅದು ನಾವು ತೊಳಸ್ತಾನೆ ಮುದ್ದೆನೂ ಚೆನ್ನಾಗಿ ಸ್ಟವ್ ಮೇಲೆ ಬೇಯ್ತಾ ಇರುತ್ತೆ. ಮುದ್ದೆ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಮುದ್ದೆನೂ ಬೇಯ್ತಾ ಇದೆ. ಮತ್ತೆ ನಾನು ಇನ್ನೊಂದು 2 ನಿಮಿಷ ಬೇಯಲಿ ಅಂದ್ಬಿಟ್ಟು ನಾನು ತಟ್ಟೆ ಮುಚ್ಚಿಬಿಟ್ಟು ಬೇಯಿಸ್ತಾ ಇದ್ದೀನಿ. ಮತ್ತೆ ಮುದ್ದೆ ಆಗಿದೆ. ಈಗ ತೊಳಸ್ಕೊಳ್ಳೋಣ. ನಾನು ಈ ಥರ ಎಣ್ಣೆ ಕವರು, ಗೋಲ್ಡ್ ವಿನ್ನರ್ ಎಣ್ಣೆ ಕವರ್ ಇದೆಯಲ್ಲ, ಆ ಎಣ್ಣೆ ಕವರು ನಾನು ಮುದ್ದೆ ಮಾಡೋಕ್ಕೆ ಬಳಸ್ತೀನಿ. ಯಾಕಂದರೆ ಮುದ್ದೆ ತುಂಬಾನೇ ಬಿಸಿ ಇರುತ್ತೆ, ನಾವು ಕೈಯಲ್ಲಿ ಹಿಡ್ಕೊಳಕ್ಕಾಗಲ್ಲ. ಹಾಗಾಗಿ ನಾನು ಈ ಥರ ತುಂಬ ವರ್ಷದಿಂದ ನಾನು ಇದೇ ಥರ ಮಾಡ್ತಾ ಇದ್ದೀನಿ. ಎಣ್ಣೆ ಕವರು ಯಾವುದೇ ಥರ ಮೆಲ್ಟ್ ಆಗಲ್ಲ, ತುಂಬ ಚೆನ್ನಾಗೇ ಆಗುತ್ತೆ ಮುದ್ದೆ ತೊಳಸ್ಬೋದು. ನೋಡಿ, ತೊಳಸ್ತಾ ಇರೋವಾಗಲೇ ನಿಮಗೆ ಗೊತ್ತಾಗುತ್ತೆ, ಒಂದು ಚೂರು ಗಂಟಿಲ್ಲ, ಮತ್ತೆ ಎಷ್ಟು ಮೆತುವಾಗಿದೆ ಮುದ್ದೆ. ಅದು ತಿಂದಿರೋರು ಮುದ್ದೆ ತಿಂತಾರೆ, ಅಷ್ಟು ಮೆತ್ತಗಿದೆ ಮುದ್ದೆ. ನೀವು ಗಟ್ಟಿ ಬೇಕಂದ್ರೂ ಗಟ್ಟಿನೂ ಮಾಡ್ಕೋಬಹುದು. ಇದೇ ತರ ಬರುತ್ತೆ ಮುದ್ದೆ, ಅಂದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ ಮುದ್ದೆ. ನಾನು ಇದೇ ತರ ಬ್ಲೆಂಡರಲ್ಲೇ ಮಾಡ್ತಾ ಇದ್ದೀನಿ. ಸುಮಾರು 5 ವರ್ಷದಿಂದ ನಾನು ಬ್ಲೆಂಡರಲ್ಲೇ ಮಾಡ್ತಾ ಇದ್ದೀನಿ. ಇದು ತುಂಬಾ ಜನಕ್ಕೆ ಉಪಯೋಗ ಆಗ್ಬೋದು ಅಂದ್ಬಿಟ್ಟು ನಾನು ಈ ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಮುರಿತಾ ಇದ್ರೆ ಹೇಗೆ ಬೆಣ್ಣೆ ತರ ಮುರಿತಾ ಇದೆ ಮುದ್ದೆ. ನೋಡಿ, ಮುರಿತಾ ಇದ್ರೆ ಒಂಚೂರು ಗಂಟು ಅನ್ನೋದೇ ಕಾಣಿಸ್ತಾ ಇಲ್ಲ, ನೀವೇ ನೋಡ್ತಾ ಇರ್ಬೋದು. ಅಷ್ಟು ಚೆನ್ನಾಗಿದೆ ಮುದ್ದೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ.